ಪರೀಕ್ಷೆಯ ಒತ್ತಡವನ್ನು ನಿಭಾಯಿಸುವುದು ಹೇಗೆ? ವಿದ್ಯಾರ್ಥಿಗಳಿಗೆ ಸುಲಭವಾದ ಸಲಹೆಗಳು. ನಮಸ್ಕಾರ. ಎಲ್ಲರಿಗೂ ಪರೀಕ್ಷೆಗಳು ಹತ್ತಿರ ಬಂದಾಗ ಒತ್ತಡ ಮತ್ತು ಆತಂಕ ಉಂಟಾಗುವುದು ಸಹಜ. ಆದರೆ ಈ ಒತ್ತಡವನ್ನು ಸರಿಯಾಗಿ ನಿಭಾಯಿಸಿದರೆ ನಾವು ಉತ್ತಮವಾಗಿ ಅಧ್ಯಯನ ಮಾಡಿ ಉತ್ತಮ ಅಂಕಗಳನ್ನು ಗಳಿಸಬಹುದು. ಹಾಗಾದರೆ ಪರೀಕ್ಷೆಗೂ ಮುನ್ನ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ವಿದ್ಯಾರ್ಥಿಗಳು ಅನುಸರಿಸಬೇಕಾದ ಸರಳ ಸಲಹೆಗಳು ಯಾವುವು? ಮುಂದೆ ನೋಡೋಣ. ಒತ್ತಡ ನಿರ್ವಹಣೆಯ ಪ್ರಮುಖ ಸಲಹೆಗಳು. ಕೀ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಟಿಪ್ಸ್. ಮೊದಲನೆಯದಾಗಿ, ಸರಿಯಾದ ಅಧ್ಯಯನ ಯೋಜನೆ, ಪ್ರಾಪರ್ ಸ್ಟಡಿ ಪ್ಲ್ಯಾನ್. ಒಂದು ಸ್ಪಷ್ಟವಾದ ವೇಳಾಪಟ್ಟಿ ಅಥವಾ ಟೈಮ್ ಟೇಬಲ್ ಅನ್ನು ತಯಾರಿಸಿ. ಪ್ರತಿ ವಿಷಯಕ್ಕೆ ಎಷ್ಟು ಸಮಯ ಮೀಸಲಿಡಬೇಕು ಎಂಬುದನ್ನು ನಿಗದಿಪಡಿಸಿ. ಇದರಿಂದ ಆಗುವ ಪ್ರಯೋಜನಗಳು: ಇದು ನಿಮಗೆ ನಿಯಂತ್ರಣದ ಭಾವನೆಯನ್ನು ನೀಡುತ್ತದೆ ಮತ್ತು ಏನನ್ನು ಓದಬೇಕು ಎಂಬ ಗೊಂದಲವನ್ನು ಕಡಿಮೆ ಮಾಡುತ್ತದೆ. ಎರಡನೆಯದಾಗಿ, ಸಣ್ಣ ವಿರಾಮಗಳು ಮತ್ತು ವಿಶ್ರಾಂತಿ, ಶಾರ್ಟ್ ಬ್ರೇಕ್ಸ್ ಆ್ಯಂಡ್ ರಿಲ್ಯಾಕ್ಸೇಷನ್. ಸತತವಾಗಿ ಗಂಟೆಗಟ್ಟಲೆ ಓದುವ ಬದಲು ಪ್ರತಿ 45ರಿಂದ 50 ನಿಮಿಷಗಳಿಗೊಮ್ಮೆ 5ರಿಂದ 10 ನಿಮಿಷಗಳ ವಿರಾಮ ತೆಗೆದುಕೊಳ್ಳಿ. ಈ ಸಮಯದಲ್ಲಿ ಸ್ವಲ್ಪ ನಡೆಯಿರಿ ಅಥವಾ ಮನಸ್ಸಿಗೆ ಶಾಂತಿ ನೀಡುವ ಸಂಗೀತವನ್ನು ಆಲಿಸಿ. ಇದರಿಂದ ಆಗುವ ಪ್ರಯೋಜನಗಳು: ಇದು ಮನಸ್ಸಿಗೆ ಚೈತನ್ಯ ನೀಡುತ್ತದೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಮೂರನೆಯದಾಗಿ, ಸಾಕಷ್ಟು ನಿದ್ರೆ, ಗೆಟ್ ಎನಫ್ ಸ್ಲೀಪ್. ಪರೀಕ್ಷೆಗಿಂತ ಒಂದು ದಿನ ಮೊದಲು ಅಥವಾ ತಯಾರಿಯ ಸಮಯದಲ್ಲಿ ಕನಿಷ್ಠ 7ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡಿ. ತಪ್ಪು ಕಲ್ಪನೆ: ಕಡಿಮೆ ನಿದ್ರೆ ಮಾಡಿ ಹೆಚ್ಚು ಓದುವುದು ಒಳ್ಳೆಯದಲ್ಲ. ಸಾಕಷ್ಟು ನಿದ್ದೆ ಮಾಡಿದರೆ ಮಾತ್ರ ಓದಿದ್ದನ್ನು ಮೆದುಳು ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತದೆ. ನಾಲ್ಕನೆಯದಾಗಿ, ಸಮತೋಲಿತ ಆಹಾರ ಮತ್ತು ನೀರು, ಬ್ಯಾಲೆನ್ಸ್ಡ್ ಡಯಟ್ ಆ್ಯಂಡ್ ಹೈಡ್ರೇಷನ್. ಜಂಕ್ ಫುಡ್ಗೆ ಬದಲಾಗಿ ಹಣ್ಣುಗಳು, ತರಕಾರಿಗಳು ಮತ್ತು ಆರೋಗ್ಯಕರ ಆಹಾರ ಸೇವಿಸಿ. ದೇಹವನ್ನು ಹೈಡ್ರೇಟೆಡ್ ಆಗಿ ಇರಿಸಲು ಸಾಕಷ್ಟು ನೀರು ಕುಡಿಯಿರಿ. ಏಕೆ ಕುಡಿಯಬೇಕು? ಆರೋಗ್ಯಕರ ದೇಹವು ಮಾತ್ರ ಒತ್ತಡವನ್ನು ಪರಿಣಾಮಕಾರಿಯಾಗಿ ನಿಭಾಯಿಸುತ್ತದೆ. ಐದನೆಯದಾಗಿ, ನಿಮ್ಮ ಮನಸ್ಸಿನ ಮಾತನ್ನು ಹಂಚಿಕೊಳ್ಳಿ, ಶೇರ್ ಯುವರ್ ಫೀಲಿಂಗ್ಸ್. ನಿಮಗೆ ಹೆಚ್ಚು ಒತ್ತಡ ಎನಿಸಿದರೆ ತಂದೆ ತಾಯಿ, ಶಿಕ್ಷಕರು ಅಥವಾ ಸ್ನೇಹಿತರೊಂದಿಗೆ ಮಾತನಾಡಿ. ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳುವುದರಿಂದ ಮನಸ್ಸಿಗೆ ಹಗುರವಾಗುತ್ತದೆ. ಆರನೆಯದಾಗಿ, ಉಸಿರಾಟದ ವ್ಯಾಯಾಮ, ಬ್ರೀತಿಂಗ್ ಎಕ್ಸಸೈಸ್. ಆತಂಕ ಅಥವಾ ಭಯವಾದಾಗ 1 ನಿಮಿಷ ಕಣ್ಣು ಮುಚ್ಚಿ ಆಳವಾಗಿ ಉಸಿರನ್ನು ಒಳಗೆ ತೆಗೆದುಕೊಂಡು ನಿಧಾನವಾಗಿ ಹೊರಗೆ ಬಿಡಿ. ಡೀಪ್ ಬ್ರೀತಿಂಗ್. ಇದನ್ನು ಪ್ರತಿದಿನ 5 ನಿಮಿಷಗಳ ಕಾಲ ಅಭ್ಯಾಸ ಮಾಡಿ. ಇದರಿಂದಾಗುವ ಪ್ರಯೋಜನಗಳು: ಇದು ಹೃದಯ ಬಡಿತವನ್ನು ನಿಧಾನಗೊಳಿಸಿ ಮನಸ್ಸನ್ನು ಶಾಂತಗೊಳಿಸುತ್ತದೆ. ನೆನಪಿಡಿ, ಪರೀಕ್ಷೆಗಳು ಕೇವಲ ನಿಮ್ಮ ಜ್ಞಾನವನ್ನು ಅಳೆಯುವ ಒಂದು ಸಾಧನವಷ್ಟೇ, ನಿಮ್ಮ ಇಡೀ ಜೀವನವಲ್ಲ. ಈ ಸಲಹೆಗಳನ್ನು ಅನುಸರಿಸಿ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಮತ್ತು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಿ. ನಿಮಗೆಲ್ಲ ಶುಭವಾಗಲಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.